ರಾಜ್ಯ ಮಟ್ಟದ ಮಾದಿಗ ವಕೀಲರ ಸಮ್ಮೇಳನ ಅಂದ್ರೆ ಇದು 2ನೇ ಸಮ್ಮೇಳನ ಜರುಗ್ತಾ ಇರೋದು. ಮೊಟ್ಟ ಮೊದಲನೇದಾಗಿ ನಾವು ಇಲ್ಲಿ ಕೊಪ್ಪಳದಲ್ಲಿ ನಾವು ಒಳ ಮೀಸಲಾತಿಗಾಗಿ ಎಲ್ಲಾ ವಕೀಲರು, ಕೊಪ್ಪಳ ಜಿಲ್ಲೆಯಾದ್ಯಂತ ಎಲ್ಲಾ ವಕೀಲರು ಸೇರಿ ನಾವು ಹೋರಾಟ ಮಾಡಿದ್ವಿ ಇಲ್ಲಿ. ಅದೇ ರೀತಿಯಾಗಿ ಬೆಂಗಳೂರಿನಲ್ಲಿಯೂ ಸಹಿತ ನಾವು ಒಳ ಮೀಸಲಾತಿಗಾಗಿ ಎಲ್ಲಾ ನಮ್ಮ ವಕೀಲ ಬಾಂಧವ ಕೊಪ್ಪಳ ಜಿಲ್ಲೆಯಿಂದ ಎಲ್ಲರೂ ಹೋಗಿ ಅಲ್ಲಿ ನಾವು ಬೆಂಬಲ ಕೊಟ್ಟಿದ್ವಿ. ಅದೇ ರೀತಿಯಾಗಿ ಮೊದಲನೇ ರಾಜ್ಯ ಮಟ್ಟದ ಸಮ್ಮೇಳನ ಮಾದಿಗ ವಕೀಲರ ಸಮ್ಮೇಳನ ಇಲ್ಲಿ ಚಿತ್ರದುರ್ಗದಲ್ಲಿ ಆಯ್ತು. ಅದಕ್ಕೂ ಸಹಿತ ನಾವೆಲ್ಲರೂ ಸಹಿತ ಹೋಗಿದ್ವಿ ಅಲ್ಲಿಗೆ. ಹೀಗಾಗಿ ಈಗ ಧಾರವಾಡದಲ್ಲಿ ನಡೀತಕ್ಕಂತ ಈ ಒಂದು ಮಾದಿಗ ವಕೀಲರ 2ನೇ ಸಮ್ಮೇಳನಕ್ಕೆ ನಾವು ಎಲ್ಲರೂ ಹೋಗ್ತಾ ಇದ್ದೀವಿ. ತಾವು ಎಲ್ಲರೂ ಸಹಿತ ಬಂದು ಬೆಂಬಲವನ್ನು ಸೂಚಿಸಿ ಸಂಪೂರ್ಣವಾಗಿ ಒಳ ಮೀಸಲಾತಿ ಜಾರಿಯಾಗಲು ನಾವೆಲ್ಲರೂ ಸಹಿತ ಹೋರಾಟ ಮಾಡೋಣ ಅಂತ ನಾನು ಈ ಮೂಲಕ ಕರೆ ನೀಡ್ತಾ ಇದ್ದೀನಿ. ಧಾರವಾಡದಲ್ಲಿ ಮಾದಿಗ ವಕೀಲರ 2ನೇ ರಾಜ್ಯ ಸಮ್ಮೇಳನ ನಡೆಯುತ್ತಿದ್ದು, ಅದಕ್ಕೆ ನಮ್ಮ ಸಮಾಜದ ವಕೀಲರು ಸಂಪೂರ್ಣ ಬೆಂಬಲ ಸೂಚಿಸುವುದರೊಂದಿಗೆ ನಾವೆಲ್ಲರೂ ಆ ಸಮಾವೇಶದಲ್ಲಿ ಹಾಜರಾಗಿ ಬೆಂಬಲ ಸೂಚಿಸಬೇಕು ಮತ್ತು ಈ ಒಳ ಮೀಸಲಾತಿಯು ಸಂಪೂರ್ಣವಾಗಿ ಜಾರಿಗೆ ಆಗುವವರೆಗೂ ನಮ್ಮ ಹೋರಾಟ ನಿಲ್ಲಕೂಡದು. ಈ ದಿಸೆಯಲ್ಲಿ ಎಲ್ಲ ಕೊಪ್ಪಳ ಜಿಲ್ಲೆಯಾದ್ಯಂತ ಕೊಪ್ಪಳ, ಗಂಗಾವತಿ, ಯಲಬುರ್ಗಾ ಎಲ್ಲ ನಮ್ಮ ಬಾಂಧವರು ಈ ಸಮ್ಮೇಳನದಲ್ಲಿ ಭಾಗವಹಿಸಲು ನಾನು ಈ ಮೂಲಕ ಕರೆ ಕೊಡ್ತಾ ಇದ್ದೀನಿ. ನಾಳೆ ಧಾರವಾಡದಲ್ಲಿ ನಡೀತಕ್ಕಂಥ 2ನೇ ರಾಜ್ಯ ಮಟ್ಟದ ಮಾದಿಗ ವಕೀಲರ ಸಮ್ಮೇಳನಕ್ಕೆ ನಮ್ಮ ಕೊಪ್ಪಳ ಜಿಲ್ಲೆ ವತಿಯಿಂದ ಸುಮಾರು 150 ಸದಸ್ಯರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತ ಹೇಳ್ಬಿಟ್ಟು ನಾವು ಇಡೀ ನಮ್ಮ ಕೊಪ್ಪಳ ಜಿಲ್ಲೆಯ ಗಂಗಾವತಿ, ಯಲಬುರ್ಗಾ, ಕುಷ್ಟಗಿ, ಕಾರಟಗಿ ಎಲ್ಲ ಒಂದು ತಾಲೂಕುಗಳಿಗೂ ಕೂಡ ನಾವು ಈಗಾಗಲೇ ಈ ಒಂದು ವಿಷಯವನ್ನು ಅವರಿಗೆ ಗಮನಕ್ಕೆ ತಂದಿದ್ದೀವಿ. ಅದೇ ರೀತಿಯಾಗಿ ನಾಳೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಹಾಜರಾಗಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಕ ನಮ್ಮೆಲ್ಲ ಸದಸ್ಯರು ಕೂಡ ಹಾಜರಾಗಬೇಕಂತ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಗಮನಕ್ಕೆ ತರಪಡಿಸ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಹಾಜರಾಗಿ ಧಾರವಾಡದಲ್ಲಿ ನಡೀತಕ್ಕಂಥ ಒಂದು ಮೀಸಲಾತಿಗೆ ಕಾರ್ಯಕ್ರಮಕ್ಕೆ ನಾವು ಯಶಸ್ವಿಗೊಳಿಸಬೇಕಂತೇಳಿ ನಮ್ಮ ಎಲ್ಲ ವಕೀಲರಲ್ಲಿ ನಾನು ಕಳಕಳಿ ಮನವಿ ಮಾಡಿಕೊಳ್ತೇನೆ. 2ನೇ ರಾಜ್ಯ ಮಟ್ಟದ ಮಾದಿಗ ವಕೀಲರ ಸಮಾವೇಶ ಧಾರವಾಡ. ಇದು ಮೊಟ್ಟ ಮೊದಲನೇದಾಗಿ ನಾವು ಮೊದಲನೇ ರಾಜ್ಯ ಮಟ್ಟದ ವಕೀಲರ ಸಮಾವೇಶವನ್ನ ಚಿತ್ರದುರ್ಗದಲ್ಲಿ ಹಮ್ಮಿಕೊಂಡಿದ್ವಿ. ಅಲ್ಲಿ ಕೇವಲ ಒಳ ಮೀಸಲಾತಿ ಜಾರಿಗಾಗಿ ನಮ್ಮ ಹೋರಾಟ ಮಾಡಿತ್ತು. ಆ ಹೋರಾಟದ ಫಲಪ್ರದಂತೆ ಒಳ ಮೀಸಲಾತಿ ಜಾರಿಯಾಗಿದೆ. ಆದರೆ ಇದು 2ನೇ ರಾಜ್ಯ ಮಟ್ಟದ ಮಾದಿಗ ವಕೀಲರ ಸಮಾವೇಶ ಮಾಡುವ ಉದ್ದೇಶ ಒಳ ಮೀಸಲಾತಿಯನ್ನ ಸಂಪೂರ್ಣವಾಗಿ ಜಾರಿ ಆಗಬೇಕು. ಯಾಕೆಂದ್ರೆ ಈ ಒಳ ಮೀಸಲಾತಿ ಜಾರಿಯಾದ ನಂತರ ಒಳ ಮೀಸಲಾತಿಯ ಕೆಟಗರಿ ಏನ್ ಮಾಡಿದ್ದಾರೆ, ಎ ವರ್ಗ, ಪ್ರವರ್ಗ ಬಿ ವರ್ಗ, ಪ್ರವರ್ಗ ಸಿ ಅಂತ. ಆ ಮಾದಿಗ ಸಂಬಂಧಿತ ಜಾತಿಗಳು ಯಾವ ರೀತಿ ಪ್ರವರ್ಗ ಎ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಬೇಕು, ಮತ್ತೆ ಬಿ ನಲ್ಲಿ ಬರ್ತಕ್ಕಂಥ ಕೆಟಗರಿಯಲ್ಲಿ ಯಾವ ರೀತಿ ಸರ್ಟಿಫಿಕೇಟ್ ಗಳನ್ನ ಪಡ್ಕೋಬೇಕು, ಸಿ ಯಲ್ಲಿ ಬರ್ತಕ್ಕಂಥವ್ರು ಯಾವ ರೀತಿ ಸರ್ಟಿಫಿಕೇಟ್ ಗಳನ್ನ ಪಡ್ಕೋಬೇಕಂತದ್ದ ಸ್ಪಷ್ಟ ನಿಲುವನ್ನ ಸರ್ಕಾರ ಇದುವರೆಗೂ ಸ್ಪಷ್ಟಪಡಿಸಿಲ್ಲ. ಹಂಗಾಗಿ ಆ ಸರ್ಕಾರದ ನಿಲುವನ್ನ ಒತ್ತಾಯಿಸಿ ಮತ್ತೆ ಈಗ ಮೊನ್ನೆ ಆ ಸದನದಲ್ಲಿ ಈ ಒಳ ಮೀಸಲಾತಿ ಜಾರಿ ಆದ ನಂತರ ಆ ಜಾರಿಗೆ ಕುರಿತು ಮುಂದೆ ಈ ರಾಜ್ಯಪಾಲರ ಅಂಕಿತಕ್ಕೆ ಹೋದಂತ ಸಂದರ್ಭದಲ್ಲಿ ರಾಜ್ಯಪಾಲರು ಅದರದ ಸ್ಪಷ್ಟ ನಿಲುವನ್ನ ಕೇಳಿದ್ದಾರೆ. ಅದರಲ್ಲಿ ಇರ್ತಕ್ಕಂಥ ಗೊಂದಲಗಳ ಬಗೆಹರಿಸುವಿಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಹಾಕಿರೋದ್ರಿಂದ ಇದಕ್ಕೆ ತಕ್ಷಣ ಏನ್ ಮಾಡ್ಬೇಕಪ್ಪ ಅಂದ್ರೆ ಸರ್ಕಾರ ಸುಗ್ರೀವಾಜ್ಞೆಯನ್ನ ಹೊರಡಿಸುವುದರ ಮೂಲಕ ಇನ್ನೊಂದು ಬಾರಿ ರಾಜ್ಯಪಾಲರ ನೆರವಿಗೆ ಅದನ್ನ ಕಳಿಸ್ಬೇಕು. ನಂತರ ಅದನ್ನ ರಾಜ್ಯಪಾಲರು ಒಪ್ಪುವುದು ಬಿಡುವುದು ಅದು ಅವರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಆಸ್ ಪರ್ ರೂಲ್ಸ್ ಪ್ರಕಾರ ಏನಪ್ಪಾ ಅಂದ್ರೆ ಅದನ್ನ ಇನ್ನೊಂದು ಸಾರಿ ರಾಜ್ಯಪಾಲರ ಹತ್ರ ಕಳಿಸಿದಂತ ಸಂದರ್ಭದಲ್ಲಿ ಅದನ್ನ ಒಪ್ಪಲಿಲ್ಲ ಅಂದ್ರೂ ಸಹಿತ ಅದನ್ನ ಸದನ ಒಪ್ಪಿದ್ರೆ ಅದು ಕೂಡ ಶಾಸನವಾಗುವುದು ಶತಸಿದ್ಧ. ಹಂಗಾಗಿ ಕೇವಲ ಸರ್ಕಾರಕ್ಕೆ ನಾವೆಲ್ಲರೂ ವಕೀಲರು ಕೊಪ್ಪಳದಿಂದ ಸುಮಾರು 150 ಜನ ಹೋಗಿ ಧಾರವಾಡದಲ್ಲಿ ನಮ್ಮ ಹಕ್ಕೊತ್ತಾಯ ಇಷ್ಟೇ, ಬೇಗನೆ ಸುಗ್ರೀವಾಜ್ಞೆಯ ಮೂಲಕ ನಮ್ಮ ಒಳ ಮೀಸಲಾತಿ ಜಾರಿಯನ್ನ ಮಾಡಬೇಕು. ನಂತರ ಅದನ್ನ ರಾಜ್ಯಪಾಲರಿಗೆ ಕಳಿಸ್ಬೇಕು, ಅದನ್ನ ಶಾಸನವಾಗಿ ಮಾಡ್ಬೇಕಂತಕ್ಕಂಥ ಸ್ಪಷ್ಟ ನಿಲುವನ್ನ ಹೊಂದಿ ನಾವೆಲ್ಲರೂ ನಾಳೆ ಧಾರವಾಡ ಚಲೋ ಎಲ್ಲರೂ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಹಿರಿಯ ಮತ್ತು ಕಿರಿಯ ವಕೀಲರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿ. ಧನ್ಯವಾದಗಳು. ರಾಜ್ಯದ 2ನೇ ಮಾದಿಗ ಒಳ ಮೀಸಲಾತಿ ರಾಜ್ಯ ಒಕ್ಕೂಟದಿಂದ ಕರೆ ಕೊಟ್ಟು ಸಮ್ಮೇಳನವನ್ನ ಧಾರವಾಡದಲ್ಲಿ ಆಯೋಜಿಸಿದ್ದಾರೆ. ನಾಳೆ ದಿನ ಎಲ್ಲ ನಮ್ಮ ಕೊಪ್ಪಳ ಮತ್ತು ಗಂಗಾವತಿ, ಕುಷ್ಟಗಿ, ಯಲಬುರ್ಗಾ ಎಲ್ಲಾ ತಾಲೂಕುಗಳಿಂದ ನಾವು ಕರೆ ಕೊಟ್ಟು ಸುಮಾರು 100ರಿಂದ 150 ಜನ ಹೋಗಿ ಎಲ್ಲ ಸಮಾವೇಶಕ್ಕೆ ನಾವು ಭಾಗವಹಿಸ್ತಾ ಇದ್ದೀವಿ. ಮುಂದಿನ ಆಗುಗಳ ಬಗ್ಗೆ ಚರ್ಚಿಸುವುದಕ್ಕಾಗಿ ನಾವು ಒಳ ಮೀಸಲಾತಿ ಆಗುಗಳ ಬಗ್ಗೆ ಚರ್ಚೆ ಮಾಡೋದಕ್ಕಾಗಿ ಎಲ್ಲರೂ ಸೇರ್ತಾ ಇದೀವಿ. ನಾವೆಲ್ಲರೂ ಹೋಗ್ತಾ ಇದೀವಿ, ನೀವು ಬನ್ನಿ ಯಶಸ್ವಿಗೊಳಿಸಿ. ನಾಳೆ ನಡೆಯುವ
ರಾಜ್ಯ ಮಟ್ಟದ 2ನೇ ಮಾದಿಗ ಸಮ್ಮೇಳನದಲ್ಲಿ ನಮ್ಮ ಕೊಪ್ಪಳದಿಂದ ಮತ್ತು ಯಲಬುರ್ಗಾ, ಗಂಗಾವತಿ, ಕುಷ್ಟಗಿ ಎಲ್ಲರೂ ಸಹಿತ ಈ ಸುಮಾರು 100-150ರಿಂದ 200 ಜನ ವಕೀಲರು ಕೂಡ ಭಾಗವಹಿಸಿ ಆ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಿ ಮತ್ತು ಸರ್ಕಾರಕ್ಕೆ ಈ ಒಳ ಮೀಸಲಾತಿಯನ್ನು ಸಂಪೂರ್ಣವಾಗಿ ಜಾರಿ ತರುವವರೆಗೂ ನಾವು ಈ ಹೋರಾಟವನ್ನು ಮುಂದುವರಿಸೋಣ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಎಲ್ಲರಿಗೆ ವಿನಂತಿಸಿಕೊಳ್ತೇವೆ. ಮೊಟ್ಟ ಮೊದಲನೇ ಬಾರಿಗೆ ಜಿಲ್ಲಾ ಮಟ್ಟದಲ್ಲಿ ಕೊಪ್ಪಳದಿಂದ ಈ ಒಳ ಮೀಸಲಾತಿ ಹೋರಾಟ ಶುರುವಾಗಿದ್ದು, ಈಗ ಡಿಸೆಂಬರ್ 2024ರಲ್ಲಿ ಚಿತ್ರದುರ್ಗದಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನ ಆಯೋಜಿಸಲಾಗಿತ್ತು. ಅಲ್ಲಿ ಯಶಸ್ವಿಯಾಗಿ ನಡೆದಿದೆ. ಈ ನಾಳೆ 1-2-2026 ರಾಜ್ಯ ಮಟ್ಟದ 2ನೇ ಮಾದಿಗರ ವಕೀಲರ ಸಮ್ಮೇಳನ ಯಶಸ್ವಿ ಆಗಲಿ. ಅವರು ನಾವೆಲ್ಲರೂ ಕೊಪ್ಪಳದಿಂದ 100-150 ಜನರು ಬರ್ತಾ ಇದ್ದೀವಿ ವಕೀಲರು. ರಾಜ್ಯ ಮಟ್ಟದಿಂದ ಎಲ್ಲರೂ ಬಂದು ಯಶಸ್ವಿಗೊಳಿಸೋಣ. ಬನ್ನಿ, ನಾವು ಬರ್ತೀವಿ, ನೀವು ಬನ್ನಿ. ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ ವತಿಯಿಂದ ನಡೀತಾ ಇರ್ತಕ್ಕಂತಹ ಧಾರವಾಡದ ಕೆಳಗೇರಿಯಲ್ಲಿ ನಡೀತಾ ಇರ್ತಕ್ಕಂತಹ ರಾಜ್ಯ ಮಟ್ಟದ ಮಾದಿಗ ವಕೀಲರ 2ನೇ ಸಮಾವೇಶಕ್ಕೆ ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಗೌರವಾನ್ವಿತ ಹಿರಿಯರ ಸಮ್ಮುಖದಲ್ಲಿ ನಾವು ದಿನಾಂಕ 1-2-2026 ರವಿವಾರ ಆ ಸಭೆಗೆ ಎಲ್ಲರೂ ಒಕ್ಕೂರ್ಲಿಂದ ಹಾಜರಾಗ್ತಿದ್ದೇವೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕ, ಯಲಬುರ್ಗಾ ತಾಲೂಕ, ಗಂಗಾವತಿ, ಕನಕಗಿರಿ, ಕೊಪ್ಪಳ ಎಲ್ಲ ತಾಲೂಕಿನಿಂದ ನಮ್ಮ ಮಾದಿಗ ಸಮಾಜದ ಎಲ್ಲ ಗೌರವಾನ್ವಿತ ವಕೀಲರು ಸುಮಾರು ಈಗಾಗಲೇ ಹಿರಿಯರು ಹೇಳಿದಂತೆ 150ರಿಂದ 200ಕ್ಕೂ ಹೆಚ್ಚು ಜನ ಈ ಒಂದು ಸಮಾವೇಶಕ್ಕೆ ಸೇರ್ತಾ ಇದ್ದೀವಿ. ಹಾಗಾಗಿ ಎಲ್ಲರಲ್ಲೂ ರಾಜ್ಯದ ಎಲ್ಲ ಜಿಲ್ಲೆಗಳ ವಕೀಲರಲ್ಲಿ ಮನವಿ ಮಾಡಿಕೊಳ್ಳೋದಷ್ಟೇ, ಈ ಒಂದು ಸುಂದರ ಸಮಾವೇಶಕ್ಕೆ ಎಲ್ಲರೂ ಸಹ ತಪ್ಪದೇ ಹಾಜರಾಗಿ ಸಮಾವೇಶವನ್ನು ಯಶಸ್ವಿಗೊಳ್ಳಲು ಬರಬೇಕಂತೇಳಿ ವಿನಂತಿಸಿಕೊಳ್ತೇವೆ. ಜೊತೆಗೆ ಈಗಾಗಲೇ ನಾಗ್ ಮೋಹನ್ ದಾಸ್ ಅವರ ವರದಿಯಂತೆ ಸಂಪೂರ್ಣವಾದ ಒಳ ಮೀಸಲಾತಿ ರಾಜ್ಯ ಸರ್ಕಾರದಲ್ಲಿ ಜಾರಿಯಾಗಿಲ್ಲ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ಗಳು ಇನ್ನೂ ಪೆಂಡಿಂಗ್ ಇದ್ದಾವೆ. ರಿಟ್ ಪಿಟಿಷನ್ಗಳು ಯಾವುದನ್ನ ಹಾಕಲಾಗಿದೆ, ಯಾರು ಹಾಕಿದ್ದಾರೆ, ಆ ರಿಟ್ ಪಿಟಿಷನ್ನಿಂದ ಸಮಾಜಕ್ಕೆ ಯಾವ ರೀತಿಯ ಸಂದೇಶಗಳಿದೆ, ಅದು ಪೂರಕನೋ ಮಾರಕನೋ, ಅದನ್ನು ಯಾವ ರೀತಿ ನಡೆಸಬೇಕು ಅಂತಕ್ಕಂಥದ್ದು ಮತ್ತು ಇಡೀ ಮಾದಿಗ ಸಮುದಾಯದ ಮುಂದಿನ ಶ್ರೇಯೋಭಿವೃದ್ಧಿ ಯಾವ ರೀತಿ ಮಾಡ್ಬೇಕಂತೇಳಿ ರಾಜ್ಯದ 31 ಜಿಲ್ಲೆಗಳ ಎಲ್ಲ ವಕೀಲರು ಭಾಗವಹಿಸುತ್ತಿದ್ದಾರೆ. ಹಾಗಾಗಿ ಗೌರವಾನ್ವಿತ ಎಲ್ಲ ವಕೀಲರು ಇದರಲ್ಲಿ ಭಾಗವಹಿಸಬೇಕಂತೇಳಿ ವಿನಂತಿಸ್ಕೊಳ್ತೇನೆ. ನಮ್ಮ ಜೊತೆಗೆ ನಮ್ಮ ಹಿರಿಯ ವಕೀಲರಾಗಿರ್ತಕ್ಕಂಥ ಶ್ರೀ ಜಯರಾಜ್ ವಕೀಲರಿದ್ದಾರೆ. ನಮ್ಮ ಡಿ.ಎಂ. ಪೂಜಾರ್ ವಕೀಲರು ಸಹ ಇದ್ದಾರೆ. GM ಶಿವಪುರ ವಕೀಲರು ಸಹ ಇದ್ದಾರೆ. ಇನ್ನೂ ಅನೇಕ ಗೌರವಾನ್ವಿತ ಹಿರಿಯ ವಕೀಲರು ಮತ್ತು ಎಲ್ಲ ನಮ್ಮ ಯುವ ವಕೀಲರು ನಾವು ಕೊಪ್ಪಳದಿಂದ ಭಾಗವಹಿಸ್ತಾ ಇದ್ದೇವೆ. ಹಾಗಾಗಿ ರಾಜ್ಯದ ಎಲ್ಲ ವಕೀಲರು ಇದರಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸೋಣ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಬರ್ತಾ ಇದ್ದೀವಿ, ನೀವು ಬನ್ನಿ. ಒಂದು ಸಮ್ಮೇಳನ ಧಾರವಾಡದಲ್ಲಿ ಹಮ್ಮಿಕೊಂಡಿದ್ದು, ಕಳೆದ ಬಾರಿ ನಾವು ಇಡೀ ನಮ್ಮ ಕರ್ನಾಟಕದ ಮಾದಿಗ ಸಮಾಜದ ವಕೀಲ ಬಾಂಧವರು ಬೃಹತ್ ಪ್ರಮಾಣದ ಒಂದು ಹೋರಾಟವನ್ನು ಕೈಗೊಂಡಿದ್ವಿ. ಲಾಸ್ಟ್ ಟೈಮ್ ಕಳೆದ ವರ್ಷದಲ್ಲಿ ಚಿತ್ರದುರ್ಗದಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಸಮಾವೇಶನ ಹಮ್ಮಿಕೊಂಡಿದ್ವಿ. ಅದು ಕೂಡ ಸರಿಯಾದ ರಾಜ್ಯ ಸರ್ಕಾರ ಅದನ್ನ ನಾಗಮೋಹನ್ ದಾಸರ ವರದಿಯನ್ನ ಸಂಪೂರ್ಣವಾಗಿ ಜಾರಿಗೊಳಿಸಿಲ್ಲ. ಮತ್ತೆ ನಾವು ಇಡೀ ನಮ್ಮ ಮಾದಿಗ ಸಮಾಜದ ವಕೀಲರು 2ನೇ ಒಂದು ಬೃಹತ್ ಪ್ರಮಾಣದ ಧಾರವಾಡದಲ್ಲಿ ಹಮ್ಮಿಕೊಂಡಿದ್ದು, ಹಾಗಾಗಿ ನಮ್ಮ ಕರ್ನಾಟಕದ 31 ಜಿಲ್ಲೆಗಳಿಂದ ಎಲ್ಲಾ ವಕೀಲರು ಈ ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ಬಂದು ಭಾಗವಹಿಸಿ ಸಂಪೂರ್ಣ ಒಳ ಮೀಸಲಾತಿಗಾಗಿ ಜಾರಿಗಾಗುವಂತೆ ಎಲ್ಲರೂ ನಾವು ಕೈ ಜೋಡಿಸಿ ಒಗ್ಗಟ್ಟಿನಿಂದ ನಮ್ಮ ಸಮಾಜಕ್ಕೆ ನಾವು ಒಂದು ಜಾರಿಗೆ ಬರಬೇಕೆಂದು ಈ ಮೂಲಕ ಎಲ್ಲರೂ ವಿನಂತಿಸಿಕೊಳ್ಳುತ್ತೇನೆ. ಮಾದಿಗ ವಕೀಲರ ಸಮ್ಮೇಳನಕ್ಕೆ ಲಾಸ್ಟ್ ಟೈಮ್ ನಾವು ಚಿತ್ರದುರ್ಗದಲ್ಲಿ ಹಮ್ಮಿಕೊಂಡಿದ್ವಿ, ಹಾಗೆ ಕೂಡ ಧಾರವಾಡದಲ್ಲಿ ಹಮ್ಮಿಕೊಂಡಿದ್ವಿ. ಅದಕ್ಕೆ ನಾವು ಬರ್ತಾ ಇದೀವಿ, ನೀವು ಕೂಡ ಬಂದು ಭಾಗವಹಿಸಿ.